ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಪಾಠದ ಮೊದಲನೇ ಭಾಗ ಅಲೈಂಗಿಕ ಸಂತಾನೋತ್ಪತ್ತಿ. ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ, ಸ್ಪಿರಿಚುವಾಲಿಟಿ ಬಿಗಿನ್ಸ್ ವೇರ್ ಸೈನ್ಸ್ ಎಂಡ್ಸ್. ಆಧ್ಯಾತ್ಮಿಕತೆಯು ಆರಂಭಗೊಳ್ಳುವುದು ವಿಜ್ಞಾನದ ಅಂತ್ಯದ ಸಮಯದಲ್ಲಿ. ಹಾಗಾದ್ರೆ ವಿಜ್ಞಾನ ಯಾವಾಗ ಅಂತ್ಯಗೊಳ್ಳುತ್ತೆ? ವಿಜ್ಞಾನ ಅಂತ್ಯಗೊಳ್ಳಬೇಕಾಗಿದ್ರೆ ಅದರದೇ ಆದ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಸಿಗಬೇಕು. ಅದೇ ಹೇಗೆ. ಹೇಗೆ ಎಂಬ ಪ್ರಶ್ನೆಯನ್ನ ಈ ಸೃಷ್ಟಿಯಲ್ಲಿ ಕಾಣ್ತಾ ಹೋದ್ರೆ ಅದಕ್ಕೆ ಸಿಗ್ತಕ್ಕಂಥ ಉತ್ತರಗಳನ್ನ ನಿರಂತರವಾಗಿ ಮನನ ಮಾಡ್ತಾ ಹೋದ್ರೆ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಭಗವಂತನ ವೈಶಿಷ್ಟ್ಯತೆಯನ್ನು, ಭಗವಂತನ ಕರುಣೆಯನ್ನು ಹಾಗೂ ಭಗವಂತನಲ್ಲಿರ್ತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಪ್ರಶಂಸೆ ಮಾಡ್ತಾ ಕೊನೆಗೆ ಭಗವಂತನನ್ನ ಹುಡುಕುತ್ತಾ ಹೋಗ್ತೇವೆ, ಭಗವಂತನ ಆವಿಷ್ಕಾರ ಮಾಡ್ತಾ ಹೋಗ್ತೇವೆ. ಆ ಭಗವಂತನನ್ನ ಹುಡುಕುತ್ತಾ ಹೋಗ್ತಾ ನಾವೇ ಭಗವಂತ ಆಗ್ತೇವೆ. ಇದೇ ಆಧ್ಯಾತ್ಮಿಕತೆ. ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ಗೋಯಿಂಗ್ ನಿಯರರ್ ಅಂಡ್ ನಿಯರರ್, ಡಿಯರರ್ ಅಂಡ್ ಡಿಯರರ್ ಟು ಗಾಡ್. ಫೈನಲಿ ಯು ಬಿಕಮ್ ಗಾಡ್. ಸೊ ಟು ಗೋ ನಿಯರ್ and to become dear to God, we start to ask a question why and get the answer. With those answers we come to know the God who has more scientific attitude, how his creation is, and finally we start to appreciate him, we start to search him, and we search him within ourselves and we become God. ಆದ ಕಾರಣನೇ ಹೇಳ್ತಾರೆ ಸ್ಪಿರಿಚುವಾಲಿಟಿ ಬಿಗಿನ್ಸ್ ವೇರ್ ಸೈನ್ಸ್ ಎಂಡ್ಸ್. ಅಂಥ ವಿಜ್ಞಾನದಿಂದ ನಮಗೆ ಸುಜ್ಞಾನ ಬರುತ್ತೆ, ಸುಜ್ಞಾನದಿಂದಲೇ ಪ್ರಜ್ಞಾನ ಅಂತ ಹೇಳ್ತೀವಿ. ಈ ವಿಜ್ಞಾನ ಬದಲಾಗ್ತಕ್ಕಂಥದ್ದು, ಸುಜ್ಞಾನ ಬದಲಾಗದೇ ಇರ್ತಕ್ಕಂಥದ್ದು. ಇನ್ನು ಪ್ರಜ್ಞಾನ ನೀನ್ ಯಾವಾಗಲೂ ಆ ಒಂದು ಬ್ರಹ್ಮತತ್ವದಲ್ಲಿ ಇರುವಂಥದ್ದು. ವಿಜ್ಞಾನ, ಸುಜ್ಞಾನ, ಪ್ರಜ್ಞಾನ ಇದಾಗೋದಕ್ಕೆ ನಮ್ಮಲ್ಲಿ ಉತ್ತರ ಬೇಕಾಗಿದೆ ಏಕೆ ಎಂಬ ಪ್ರಶ್ನೆಗೆ. ಯಾಕೆ ಬೇಕು ನಮಗೆ ಜೀವಕ್ರಿಯೆಗಳು? ಈಗಾಗಲೇ ನಾವು ತಿಳ್ಕೊಂಡ್ವಿ. ನಮ್ಮ ಹಿಂದಿನ ಒಂದು ಪಾಠಗಳನ್ನ ಒಮ್ಮೆ ಮೆಲುಕಾಗ್ತಾ ಹೋದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ನವ್ಯ, ದಿವ್ಯ, ವಿದ್ಯಾ, ಭವ್ಯ, ಲತಾ ಹಾಗೂ ಅಷ್ಟೇ ಅಲ್ಲ, ಗಂಡು ಮಕ್ಕಳಲ್ಲಿ ಇರ್ತಕ್ಕಂಥ ಅರ್ಪಣ್, ರಾಹುಲ್, ಮನೋಜ್, ಕೃಷ್ಣ, ನಿತೀಶ್ ಎಷ್ಟು ಕಾಳಜಿಯಿಂದ ಈಗಾಗಲೇ ನೀವು ಮೆಲುಕಾಗ್ತಾ ಇದ್ದೀರಿ ಜೀವಕ್ರಿಯೆಗಳು ಎಂದರೇನಂತ. ಖಂಡಿತ ಹೌದು ಮನೋಜ್ ಅವರೇ, ಜೀವಿಯು ಜೀವಂತವಾಗಿರಲು ಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು. ಒಂದು AK-47 ತೆಗೆದುಕೊಂಡು ಒಂದು ಜೀವಿಯನ್ನ ನೀನು ಕೊಂದ್ರೆ ಅದು ಒಂದು ಚಟುವಟಿಕೆನೆ, ಆದ್ರೆ ಅಲ್ಲಿ ಜೀವಿ ಉಳಿತಾ ಇಲ್ಲ. ಆದ ಕಾರಣ ಆ ಚಟುವಟಿಕೆ ಜೀವಿ ಜೀವಂತವಾಗಿರಲು ಸಾಧ್ಯವಿಲ್ಲ. ಯಾವ ಚಟುವಟಿಕೆಗಳು ಜೀವಿಯನ್ನು ಜೀವಂತವಾಗಿರಲು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾವೋ ಅಥವಾ ಯಾವ ಚಟುವಟಿಕೆಗಳು ಜೀವಿಯು ಜೀವಂತವಾಗಿರಿಸ್ತಾವೋ ಅಂಥ ಚಟುವಟಿಕೆಗಳನ್ನೇ ನಾವು ಜೀವಕ್ರಿಯೆಗಳು ಅಂತ ಕರೆದ್ವಿ. ಅದಕ್ಕಾಗಿ ಜೀವಿಯು ಜೀವಂತವಾಗಿರಲು ಬೇಕು ಈ ಜೀವಕ್ರಿಯೆಗಳು. ಯಾವ್ಯಾವು ಈಗಾಗಲೇ ನೋಡಿದ್ವಿ. ಪಚನ ಕ್ರಿಯೆ ಅಥವಾ ಪೋಷಣೆ, ರಕ್ತ ಪರಿಚಲನೆ, ವಿಸರ್ಜನೆ ಕ್ರಿಯೆ ಹಾಗೂ ಸಾಗಾಣಿಕೆ,
ಶ್ವಾಸಕ್ರಿಯೆ ಇವೆಲ್ಲವೂ ಸಹ ಜೀವಕ್ರಿಯೆಗಳೇ. ಏಕೆಂದ್ರೆ ಅವು ಜೀವಿಯನ್ನು ಜೀವಂತವಾಗಿರಿಸ್ತವೆ. ಹಾಗಿದ್ರೆ ಒಂದು ಪ್ರಶ್ನೆ, ಈಗಾಗ್ಲೇ ಕೈ ಎತ್ತಿದ್ದಾರೆ, ಇಲ್ಲಿ ನೋಡ್ತಾನೆ ಅವರು ಸಹ ಕೈ ಎತ್ತಿದ್ದಾರೆ. ಯಾರು? ನವ್ಯ ಅವರು. ಸಂತಾನೋತ್ಪತ್ತಿ ಜೀವಕ್ರಿಯೆಯೇ? ಅದಕ್ಕೆ ಉತ್ತರ ಭವ್ಯ ನೀಡ್ತಾ ಇದ್ದಾಳೆ ಹೌದು ಅಂತ. ಅದಕ್ಕೆ ಪ್ರತ್ಯುತ್ತರ ನೀಡ್ತಾ ಇದ್ದಾಳೆ ಲತಾ ಅವರು, ಇಲ್ಲ ಅದು ಸಂತಾನೋತ್ಪತ್ತಿ ಜೀವಕ್ರಿಯೆ ಅಲ್ಲ ಅಂತ. ಹಾಗಾದ್ರೆ ಇದನ್ನ ತಿಳ್ಕೋಬೇಕಾಗಿದ್ರೆ ನಾವು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತೆ ಎಂಬುದು ತಿಳಿಯೋದ್ರಿಂದ ಸಂತಾನೋತ್ಪತ್ತಿ ಜೀವಕ್ರಿಯೆ ಹೌದೇ ಅಲ್ವೇ ಎಂಬುದು ಸಹ ನಮ್ಗೆ ಅರಿವಾಗುತ್ತೆ. ಅದಕ್ಕೆ ಈಗಾಗಲೇ ಉತ್ತರನು ತಿಳಿಸ್ತಾ ಇದ್ದಾರೆ. ಗಂಡು ಮಕ್ಕಳ ಒಂದು ಗುಂಪಿನಲ್ಲಿರ್ತಕ್ಕಂತಹ ನಟೇಶ್ ಅವರು, ಅದು ಜೀವಕ್ರಿಯೆ ಅಲ್ಲ. ನಿನ್ನ ಉತ್ತರ ಸರಿ. ಸಂತಾನೋತ್ಪತ್ತಿ ಜೀವಕ್ರಿಯೆ ಅಲ್ಲ, ಅದು ಕೇವಲ ಒಂದು ಪ್ರಕ್ರಿಯೆ. ಜೀವಿಗಳ ಸಂತತಿಯನ್ನು ಹೆಚ್ಚಿಸಲು, ಜೀವ ಪ್ರಭೇದಗಳ ಸಂತತಿಯನ್ನು ಹೆಚ್ಚಿಸಲು ಸಂತಾನೋತ್ಪತ್ತಿ ಒಂದು ಪ್ರಕ್ರಿಯೆ ಅಷ್ಟೇ. ಯಾಕಂದ್ರೆ ಆ ಸಂತಾನೋತ್ಪತ್ತಿ ಕ್ರಿಯೆ ಮಾನವನಲ್ಲಿ ಅಂತ ಅಲ್ಲ, ಎಲ್ಲಾ ಜೀವಿಗಳಲ್ಲಿ ಅವರಲ್ಲಿರ್ತಕ್ಕಂತಹ ಶಕ್ತಿಯನ್ನೇ ಕಡಿಮೆ ಮಾಡ್ತಕ್ಕಂಥದ್ದು. ಅಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಜೀವಕ್ರಿಯೆ ಅಲ್ಲ. ಹಾಗಾದ್ರೆ ಅದು ಯಾಕೆ ಬೇಕು ನಮಗೆ? ಸಂತಾನೋತ್ಪತ್ತಿ ಅವಶ್ಯಕತೆ ಇದೆ. ಆ ಜೀವ ಪ್ರಭೇದಗಳ ಸಂತತಿಯನ್ನು ಉಳಿಸಲು ಹಾಗೂ ಜೀವ ವಿಕಾಸದ ಒಂದು ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ, ಪ್ರಭೇದಗಳ ಸಂತತಿಯನ್ನು ಉಳಿಸಲು ಮತ್ತು ಹೆಚ್ಚಿಸಲು ಈ ಸಂತಾನೋತ್ಪತ್ತಿ ಅವಶ್ಯಕ. ಅಷ್ಟೇ ಅಲ್ಲ, ಪೋಷಕ ಜೀವಿಗಳು ತಮ್ಮದೇ ಹೋಲಿಕೆ ಇರುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಎನ್ನುವರು. ನಾವಿಲ್ಲಿ ಸಂತಾನೋತ್ಪತ್ತಿ ಯಾಕೆ ಬೇಕು ಅಂತ ಹೇಳಿದ್ರೆ, ಅದು ಜೀವಕ್ರಿಯೆ ಅಲ್ಲದೇ ಇದ್ರೂ ನಮಗೆ ಅಗತ್ಯ ಇದೆ ಸಂತಾನೋತ್ಪತ್ತಿ. ಕಾರಣ ಪ್ರಭೇದಗಳ ಸಂತತಿಯನ್ನು ಉಳಿಸಲು ಮತ್ತು ಹೆಚ್ಚಿಸಲು. ಹಾಗಾದ್ರೆ ಏನೀ ಸಂತಾನೋತ್ಪತ್ತಿ ಅಂದ್ರೆ? ಪೋಷಕ ಜೀವಿಗಳು ತಮ್ಮದೇ ಹೋಲಿಕೆ ಇರುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದಕ್ಕೆ ಸಂತಾನೋತ್ಪತ್ತಿ ಎನ್ನುವರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾಯಿ ತನ್ನ ನಾಯಿ ಮರಿಗೆನೆ ಜನ್ಮ ನೀಡುತ್ತೆ. ಒಂದು ಮಾವಿನ ಕಾಯಿಯ ಬೀಜವನ್ನು ನಾವು ತೆಗೆದುಕೊಂಡು ಆ ಬೀಜವನ್ನು ಮಣ್ಣಿಗೆ ಹಾಕಿದ ನಂತರ ಅದಕ್ಕೆ ಫಲವತ್ತತೆಯನ್ನು ನೀಡಿದಾಗ ಅದು ಮಾವಿನ ಮರ ಆಗುತ್ತೆ, ಬಿಟ್ರೆ ಹುಣಸೆ ಮರ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂತಾನೋತ್ಪತ್ತಿ ಅಂದ್ರೆ ಏನು ಎಂಬುದು ವ್ಯಾಖ್ಯಾನ ಇಲ್ಲಿ ನಿಮಗೆ ತಿಳಿತಾ ಇದೆ. ತಮ್ಮದೇ ಹೋಲಿಕೆ ಇರುವ ಪೋಷಕ ಜೀವಿಗಳು ತಮ್ಮದೇ ಹೋಲಿಕೆ ಇರುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದಕ್ಕೆ ಈ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಇಂಥ ಸಂತಾನೋತ್ಪತ್ತಿ ಮರಿ ಜೀವಿಗಳಲ್ಲಿನ ಹೋಲಿಕೆ ಮತ್ತು ಭಿನ್ನತೆಯ ಮಹತ್ವ. ತಮ್ಮದೇ ಹೋಲಿಕೆ ಇದ್ರೂ ಸಹ ಮರಿಗಳಲ್ಲಿ ಕೆಲವೊಂದು ಭಿನ್ನತೆಗಳನ್ನು ಸಹ ನಾವು ಕಾಣ್ತೇವೆ. ಹಾಗಾದ್ರೆ ಹೋಲಿಕೆ ಅಗತ್ಯವಿದೆಯೇ? ಭಿನ್ನತೆ ಅಗತ್ಯವಿದೆಯೇ ಮರಿಗಳಲ್ಲಿ? ಖಂಡಿತ ಹೌದು. ಯಾಕಂದ್ರೆ ಈ ಹೋಲಿಕೆ ಮತ್ತು ಭಿನ್ನತೆ ಬರುವುದಕ್ಕೆ ಕಾರಣ DNA, ನ್ಯೂಕ್ಲಿಕ್ ಆಮ್ಲ, ಅನುವಂಶೀಯ ವಸ್ತು, ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ. ಪ್ರತಿ ಜೀವಕೋಶದ ಕೋಶ ಕೇಂದ್ರದಲ್ಲಿ ಇರ್ತಕ್ಕಂತಹ ಅನುವಂಶೀಯ ವಸ್ತು ಈ DNA. ಕೋಶವು ಪ್ರೌಢಾವಸ್ಥೆಗೆ ಬಂದಾಗ ಕೋಶ ವಿಭಜನೆಯ ಸಂದರ್ಭದಲ್ಲಿ ಈ DNA ಸ್ವಪ್ರತೀಕರಣಗೊಳ್ಳುತ್ತದೆ. DNA ರಿಪ್ಲಿಕೇಶನ್ ಅಂತ ಕರೀತೇವೆ ಇಂಗ್ಲಿಷ್ನಲ್ಲಿ. ಅಂತಹ DNA ಸ್ವಪ್ರತೀಕರಣದಿಂದ DNA ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು
ಜೀವಕೋಶವು ಪರಿಣಾಮಕಾರಿಯಾಗಿ ವಿಭಜಿಸಿ ತಮ್ಮದೇ ಹೋಲಿಕೆ ಇರುವ 2 ಜೀವಕೋಶಗಳನ್ನು ಉಂಟು ಮಾಡುತ್ತದೆ. ಸರಳವಾಗಿ ಹೇಳಬೇಕಾಗಿದ್ರೆ ಹೋಲಿಕೆ ಬರುವಂಥದ್ದು ಜೀವಿಗಳಲ್ಲಿ, ಪೋಷಕರು ಮತ್ತು ಮರಿಗಳಲ್ಲಿ ಹೋಲಿಕೆ ಇರುವಂಥದ್ದಕ್ಕೆ ಕಾರಣ DNA ಸ್ವಪ್ರತೀಕರಣ. ಆ DNA ಸ್ವಪ್ರತೀಕರಣ ಕೋಶ ಪ್ರೌಢಾವಸ್ಥೆಗೆ ಬಂದ ನಂತರ ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ತನ್ನನ್ನು ತಾನು 2 ನಕಲುಗಳಾಗಿ ವಿಭಜನೆಗೊಳ್ಳುತ್ತೆ. ಆ ನಕಲುಗಳು ಎರಡೂ ಸಹ ಒಂದೇ ರೀತಿಯ ಹೋಲಿಕೆಯನ್ನು ಹೊಂದಿರುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ ಆ DNA ರಚನೆಯಿಂದ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ವ್ಯಾಟ್ಸನ್ ಮತ್ತು ಕ್ರಿಕ್ ಮಾದರಿಯ DNAಯಲ್ಲಿ ನೈಟ್ರೋಜನ್ ಕ್ಷಾರಗಳಾಗಿರ್ತಕ್ಕಂತಹ ಪ್ಯೂರಿನ್ ಮತ್ತು ಪಿರಿಮಿಡಿನ್ ಕ್ಷಾರಗಳು ಅಡಿನೈನ್ ಥೈಮಿನ್ ಒಟ್ಟಿಗೆ ಬಾಂಧವ್ಯವನ್ನ ಬೆಳೆಸಿಕೊಳ್ಳುತ್ತೆ. ಗ್ವಾನೈನ್ ಸೈಟೋಸಿನ್ ಒಟ್ಟಿಗೆ ಬಾಂಧವ್ಯವನ್ನ ಬೆಳೆಸಿಕೊಳ್ಳುತ್ತೆ. ಈ DNA ಸ್ವಪ್ರತೀಕರಣದ ಸಮಯದಲ್ಲಿ 2 ನಕಲುಗಳಲ್ಲಿಯೂ ಸಹ ಆ ಒಂದು ನೈಟ್ರೋಜನ್ ಕ್ಷಾರಗಳ ಜೋಡಣೆ ಒಂದೇ ರೀತಿಯಲ್ಲಿ ಇದ್ರೆ ಆಗ ಮರಿಗಳಲ್ಲಿ ಸಹ ಹೋಲಿಕೆಯನ್ನು ನಾವು ಕಾಣ್ತೇವೆ. ಇದು DNA ಸ್ವಪ್ರತೀಕರಣದಿಂದ ಪೋಷಕರು ಹಾಗೂ ಮರಿಗಳಲ್ಲಿ ನಾವು ಭೌತಿಕ ಲಕ್ಷಣಗಳು ಹೋಲಿಕೆಯನ್ನ ಕಾಣಲು ಸಾಧ್ಯ. ಭಿನ್ನತೆಗೂ ಸಹ ಕಾರಣ DNA ಸ್ವಪ್ರತೀಕರಣವೇ. DNA ಸ್ವಪ್ರತೀಕರಣ ಸಮಯದಲ್ಲಿ 2 ನಕಲುಗಳಾಗಿ ವಿಭಜನೆ ಆಗಿರ್ತಕ್ಕಂಥ DNAಯಲ್ಲಿ ನೈಟ್ರೋಜನ್ ಕ್ಷಾರಗಳ ಜೋಡಣೆಯು ವ್ಯತ್ಯಾಸವನ್ನು ಹೊಂದಿದ್ರೆ ಆಗ ಭಿನ್ನತೆ ಕಾಣಿಸುತ್ತೆ. ಈ ಭಿನ್ನತೆಗೆ ಕಾರಣ ಸೃಷ್ಟಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ. ಸೃಷ್ಟಿಯ ಬದಲಾವಣೆಯಿಂದ ಅನುವಂಶೀಯ ಲಕ್ಷಣದಲ್ಲಿ ಬದಲಾವಣೆ, ಅನುವಂಶೀಯ ಲಕ್ಷಣಗಳನ್ನು ಸಾಗಿಸುವಂತಹ ವರ್ಣತಂತುಗಳು ಕ್ರೋಮೋಸೋಮ್ಸ್ which are the vehicles of genes or the hereditary characters, ಅವುಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಭಿನ್ನತೆ ಕಂಡುಬರುತ್ತದೆ. ಪೋಷಕರಲ್ಲಿ ಇರುವಂತಹ ಲಕ್ಷಣಗಳು ಮಕ್ಕಳಲ್ಲಿ ಕಾಣಿಸದೇ ಇರಬಹುದು. ಕಾರಣ ಭಿನ್ನತೆ. ಈ ಭಿನ್ನತೆಗೆ ಕಾರಣ DNA 2 ನಕಲುಗಳಾಗಿ ವಿಭಜನೆಗೊಂಡಾಗ ಅವುಗಳ ನೈಟ್ರೋಜನ್ ಕ್ಷಾರಗಳಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಈ ಭಿನ್ನತೆ ಉಂಟಾಗುತ್ತೆ. ಈ ಕ್ಷಾರಗಳಲ್ಲಿ ವ್ಯತ್ಯಾಸ ಕಾಣುವುದಕ್ಕೆ ಸಾಧ್ಯ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಅನುವಂಶೀಯ ಲಕ್ಷಣದಲ್ಲಿ ಬದಲಾವಣೆ ಉಂಟಾಗುತ್ತೆ. ಆ ಅನುವಂಶೀಯ ಲಕ್ಷಣಗಳನ್ನು ಸಾಗಿಸುವಂತಹ ವರ್ಣತಂತುಗಳಲ್ಲಿ ಬದಲಾವಣೆ ಉಂಟಾಗುತ್ತೆ. ಬದಲಾವಣೆ ಸೃಷ್ಟಿಯ ನಿಯಮ. ಜೀವಿಗಳು ಸೃಷ್ಟಿಯ ಬದಲಾವಣೆಗೆ ಹೊಂದಿಕೊಂಡು ಬದುಕಲು ಭಿನ್ನತೆ ಅತ್ಯಗತ್ಯ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ದ ನೇಚರ್. Even the living creature also should adapt to the changes in the nature. Then only he or she or the organisms can survive. DNA ಸ್ವಪ್ರತೀಕರಣವು 2 ಭಿನ್ನ DNA ಪ್ರತಿಗಳನ್ನು ಉಂಟು ಮಾಡುವುದರಿಂದ ಭಿನ್ನತೆ ಮರಿ ಜೀವಿಗಳಲ್ಲಿ ಕಂಡುಬರುತ್ತದೆ. ಭಿನ್ನತೆ ಒಂದು ವರ, ಖಂಡಿತ ಹೌದು. ಯಾಕೆ? ಜೀವಿಗಳು ನಿಸರ್ಗದಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಹೊಂದಿಕೊಂಡು ಜೀವಿಸಬಲ್ಲವು. ಅಷ್ಟೇ ಅಲ್ಲ, ಈ ಭಿನ್ನತೆಯಿಂದ ಪ್ರಭೇದಗಳ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತದೆ. ನಮ್ಮ ಪೂರ್ವಜರು ಅಲೆಮಾರಿಗಳಾಗಿದ್ದರು, ಅನಕ್ಷರಸ್ಥರಾಗಿದ್ದರು, ನಾಗರಿಕತೆಯೇ ಇರಲಿಲ್ಲ. ಆದ್ರೆ ಈಗ ನಾವು ನೋಡ್ತಾ ಇದ್ದೀವಿ, ನಾಗರಿಕತೆಯ ಒಂದು ಮಟ್ಟ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿದೆ. ನಮ್ಮಲ್ಲಿ ಸ್ಥಿರವಾಗಿ ಉಳಿಯುವುದಕ್ಕೆ ಆಶ್ರಯಗಳನ್ನು ನಾವು ಕಟ್ಟಿಕೊಂಡಿದ್ದೇವೆ, ಕೃಷಿಯನ್ನ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಬದಲಾವಣೆಯನ್ನು ಕಂಡಿದ್ದೇವೆ. ಇದರಿಂದಲೇ ಪ್ರಭೇದಗಳ ವಿಕಾಸಕ್ಕೆ ಇದು ದಾರಿ ಮಾಡಿಕೊಡುತ್ತದೆ. ಭಿನ್ನತೆ, ವೇರಿಯೇಷನ್ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ಸೊ ವೇರಿಯೇಷನ್ is a boon for the survival of the species.
ಸಂತಾನೋತ್ಪತ್ತಿಯ ವಿಧಗಳು. ಆ ಸಂತಾನೋತ್ಪತ್ತಿ ಅಂದ್ರೆ ತಿಳಿಯಿತು ನಮ್ಗೆ, ಹೋಲಿಕೆ ಇರುತ್ತೆ ಮರಿಗಳಲ್ಲಿ, ಭಿನ್ನತೆನೂ ಇರುತ್ತೆ ಮರಿಗಳಲ್ಲಿ. ಕಾರಣ DNA ಪಾತ್ರ ಅಧಿಕವಾಗಿದೆ ಎಂಬುದನ್ನು ನಾವು ತಿಳ್ಕೊಂಡ್ವಿ. ಅಂಥ ಸಂತಾನೋತ್ಪತ್ತಿ ಹೋಲಿಕೆ ಇರಲಿ ಅಥವಾ ಭಿನ್ನತೆ ಇರಲಿ, ಇಡೀ ಸಂತಾನೋತ್ಪತ್ತಿಯು ಜೀವಿಗಳಲ್ಲಿ 2 ವಿಧಗಳು, 2 ವಿಧದ ಸಂತಾನೋತ್ಪತ್ತಿ ಕ್ರಿಯೆಗಳು ನಡೆಯುತ್ತೆ ಜೀವಿಗಳಲ್ಲಿ. ಆ 2 ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಅಲೈಂಗಿಕ ಸಂತಾನೋತ್ಪತ್ತಿ, ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ, ಈ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಮುಖ್ಯವಾಗಿ ಕೆಳಮಟ್ಟದ ಜೀವಿಗಳಾಗಿರ್ತಕ್ಕಂಥ ಅಮೀಬಾ, ಪ್ರೋಟೋಜೋವಾಗಳು. ಪ್ರೋಟೋ ಮೊದಲು, ಝೋವಾ ಪ್ರಾಣಿ, ಮೊದಲು ಉದ್ಭವಿಸಿದ ಜೀವಿಗಳು ಏಕಕೋಶ ಜೀವಿಗಳು. ಅದರಲ್ಲಿ ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಅಮೀಬಾ, ಪ್ಯಾರಮೀಷಿಯಂ, ಟ್ರೈಪನೋಸೋಮಾ, ಯೂಗ್ಲಿನಾ ಇವೆಲ್ಲವೂ ಸಹ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆ. ಹೈಡ್ರಾ, ಶಿಲೀಂಧ್ರಗಳು, ಪಾಚಿ ಇವುಗಳಲ್ಲಿ ಅಲೈಂಗಿಕ ರೀತಿಯಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೂ ಬಿಡುವ ಸಸ್ಯಗಳು, ಆವೃತ ಬೀಜ ಸಸ್ಯಗಳು ಅಂತ ಕರೀತೇವೆ. ಫ್ಲವರಿಂಗ್ ಪ್ಲಾಂಟ್ಸ್, ಏಂಜಿಯೋಸ್ಪರ್ಮ್ಸ್, ಬೆಕ್ಕು, ನಾಯಿ, ಮನುಷ್ಯ ಇವುಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಇಂದು ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ 10ನೇ ತರಗತಿಯ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ. ಯಾಕಂದ್ರೆ ಜ್ಞಾನ ಬದಲಾಗ್ತಾ ಹೋಗುತ್ತದು. ಉನ್ನತ ತರಗತಿಗೆ ಹೋದಂಗೆ ಜ್ಞಾನದ ತಿಳಿಯುವಿಕೆಯು ಹೆಚ್ಚಾಗ್ತಾ ಹೋಗುತ್ತೆ, ಆಳವಾಗಿ ತಿಳಿಯುತ್ತೇವೆ. ಆದ ಕಾರಣ 10ನೇ ತರಗತಿಯ ಪಠ್ಯ ಪುಸ್ತಕದ ಹಾಗೂ 10ನೇ ತರಗತಿ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಲಿಂಗಾಣುಗಳ ಬಳಕೆ ಇಲ್ಲದೆ ಒಂದೇ ಪೋಷಕ ಜೀವಿಯಿಂದ ಮರಿಗಳ ಉತ್ಪಾದನೆಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಲಿಂಗಾಣುಗಳ ಬಳಕೆ ಇಲ್ಲದೆ, ವಿತೌಟ್ ದ ಗ್ಯಾಮೇಟ್ಸ್ and with only a single parent, offsprings are being born. Such type of reproduction is called asexual reproduction. ಈ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ಆಂಗ್ಲ ಭಾಷೆಯಲ್ಲಿ ಎಸೆಕ್ಸುವಲ್ ಅಂತ ಕರೀತೇವೆ. ಎಸೆಕ್ಸುವಲ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್. ವೈಜ್ಞಾನಿಕ ಪದಗಳಲ್ಲಿ ಕೆಲವೊಂದು ಪದಗಳನ್ನ ನೀವು ಆಂಗ್ಲ ಭಾಷೆಯಲ್ಲಿ ತಿಳಿಯುವುದರಿಂದ ಮುಂದಿನ ಉನ್ನತ ತರಗತಿಗಳಿಗೆ ನಿಮ್ಗದು ಸುಲಭ ಆಗುತ್ತೆ. ಸೊ ಅಲೈಂಗಿಕ ಸಂತಾನೋತ್ಪತ್ತಿ, ಎಸೆಕ್ಸುವಲ್ ರಿಪ್ರೊಡಕ್ಷನ್, ಲಿಂಗಾಣುಗಳ ಬಳಕೆ ಇಲ್ಲದೆ ಒಂದೇ ಪೋಷಕ ಜೀವಿಯಿಂದ ಮರಿಗಳ ಉತ್ಪಾದನೆಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಉದಾಹರಣೆ, ತುಂಬಾ ಸಂತೋಷ ವಿದ್ಯಾ, ನೀನ್ ಈಗಾಗ್ಲೇ ಹೇಳ್ತಾ ಇದ್ಯಾ ಅಮೀಬಾ, ಸರಿಯಾದ ಉತ್ತರ. ಹೈಡ್ರಾ ಅಂತ ಹೇಳ್ತಾ ಇದ್ದಾನೆ ನಂದೀಶ್, ಸರಿಯಾದ ಉತ್ತರ ನಂದೀಶ್ ಅವರೇ. ಹೀಗೆ ಈ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡ್ತಕ್ಕಂಥ ಇಲ್ಲಿ ಕೆಲವು ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಮೀಬಾ, ಹೈಡ್ರಾ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೂ ಬಿಡುವ ಸಸ್ಯಗಳು ಹಾಗೂ ಬೆಕ್ಕು, ಬೆಕ್ಕಿನ ಮರಿಯನ್ನು ನೀವಲ್ಲಿ ಕಾಣ್ತಾ ಇದ್ದೀರಿ. ಇದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಈಗಾಗಲೇ ಎಂದರೇನು ಎಂಬುದನ್ನು ತಿಳಿದ್ವಿ. ಲಿಂಗಾಣುಗಳ ಸಹಾಯವಿಲ್ಲದೆ
ಒಂದೇ ಪೋಷಕ ಜೀವಿಯಿಂದ ಮರಿಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸಂತಾನೋತ್ಪತ್ತಿಯ ವಿಧಾನ. ಅಂಥ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 6 ವಿಧಾನಗಳನ್ನು ನಾವಿಲ್ಲಿ ತಿಳ್ಕೊಂತೇವೆ. ಮೊದಲನೇದು ವಿದಳನ, ಇಂಗ್ಲಿಷ್ನಲ್ಲಿ ಫಿಷನ್. ಉದಾಹರಣೆ ಅಮೀಬಾ, ಪ್ಲಾಸ್ಮೋಡಿಯಂ. ತುಂಡರಿಕೆ, ಫ್ರಾಗ್ಮೆಂಟೇಶನ್ ಅಂತ ಕರೀತೇವೆ, ಸ್ಪೈರೋಗೈರಾ. ಮೂರನೇದು ಪುನರುತ್ಪಾದನೆ, ರೀಜೆನರೇಷನ್, ಪ್ಲನೇರಿಯಾ ಅದಕ್ಕೆ ಉದಾಹರಣೆ. ನಾಲ್ಕನೇದು ಮೊಗ್ಗುವಿಕೆ, ಬಡ್ಡಿಂಗ್, ಹೈಡ್ರಾ ಇದಕ್ಕೆ ಉದಾಹರಣೆ. ಐದನೇದು ಕಾಯಜ ರೀತಿಯ ಸಂತಾನೋತ್ಪತ್ತಿ, ಹೆಚ್ಚು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು, ಬಾಳೆ, ಕಿತ್ತಳೆ, ಗುಲಾಬಿ, ಮಾವು, ಕಬ್ಬು. ಇದನ್ನೇ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ವೆಜಿಟೇಟಿವ್ ಪ್ರೊಪಗೇಷನ್. ಆರನೇದು ಬೀಜಕಗಳ ಉತ್ಪಾದನೆ, ಸ್ಪೋರ್ ಫಾರ್ಮೇಶನ್. ಉದಾಹರಣೆ ರೈಸೋಫಸ್, ಆಸ್ಪರ್ಜಿಲ್ಲಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಈ 6 ವಿಧಗಳು ಮತ್ತು ಉದಾಹರಣೆಗಳು ಪರೀಕ್ಷಾ ದೃಷ್ಟಿಯಿಂದ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಬಹುದು. ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ಸಹ ಕೇಳುವಂತಹ ಸಾಧ್ಯತೆ ಹೆಚ್ಚಿದೆ. ಹೈಡ್ರಾ ಎಂಬ ಜೀವಿಯಲ್ಲಿ ಅಲೈಂಗಿಕ ರೀತಿಯ ಯಾವ ವಿಧಾನದ ಸಂತಾನೋತ್ಪತ್ತಿ ನಡೆಯುತ್ತೆ? ಸರಿಯಾದ ಉತ್ತರ ನವ್ಯ ಅವರೇ. ಯಾವುದದು? ಕರೆಕ್ಟ್, ಬಡ್ಡಿಂಗ್. ಬಡ್ಡಿಂಗ್ ಅನ್ನ ಕನ್ನಡದಲ್ಲಿ ಏನಂತ ಕರೀತೇವೆ ನಾವು? ಬಡ್ಡಿಂಗ್ ಅನ್ನ ಮೊಗ್ಗುವಿಕೆ ಅಂತ ಕರೀತೇವೆ ಕನ್ನಡದಲ್ಲಿ. ಈ ರೀತಿಯಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆ ಕೇಳಬಹುದು ಅಥವಾ ಹೊಂದಿಸಿ ಬರೆಯಿರಿ ಪ್ರಶ್ನೆಯನ್ನ ಕೇಳಬಹುದು. ವಿವಿಧ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯ ಹೆಸರುಗಳು ಮತ್ತು ಉದಾಹರಣೆಗಳು. ಒಂದಾದ್ಮೇಲೆ ಒಂದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚಿತವಾಗಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಪ್ಲಾಸ್ಮೋಡಿಯಂ ಒಂದು ಉದಾಹರಣೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ, ಮತ್ತು ಸ್ಪೈರೋಗೈರಾ ಇದು ಒಂದು ಉದಾಹರಣೆ. ಪ್ಲನೇರಿಯಾ ನಾವೀಗ ಗಮನಿಸ್ತಾ ಇದೀವಿ, ಒಂದೊಂದು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯ ನಡೀತಕ್ಕಂಥದ್ದು. ಇದೊಂದು ಅಕಶೇರುಕ ಪ್ರಾಣಿ ಪ್ಲನೇರಿಯಾ. ಚಪ್ಪಟೆ ಹುಳುಗಳು, invertebrates comes under the phylum Platyhelminthes. Platy, flat, helminth, worm, flat worms they are. ಚಪ್ಪಟೆ ಹುಳುಗಳು ಈ ಒಂದು ಪ್ಲನೇರಿಯಾ. ಇದರಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ. ಇನ್ನು ಫಂಗೈ, ಈಸ್ಟ್ ಒಂದು ಫಂಗೈ. ಈಸ್ಟ್ ನಾವೇನು ಬೇಕರಿಗಳಲ್ಲಿ ನೋಡ್ತೇವೆ, ಬನ್, ಕೇಕ್ ತಯಾರಿಕೆ, ಬ್ರೆಡ್ ತಯಾರಿಕೆ, ಮೃದುವಾಗುವಂಥದ್ದು, ಊದ್ಕೊಳ್ಳುವಂಥದ್ದು. ಇದಕ್ಕೆ ಕಾರಣ ಅದಕ್ಕೆ ಬೆರೆಸ್ತಕ್ಕಂತಹ ಈಸ್ಟ್ ಎಂಬ ಒಂದು ಪದಾರ್ಥ, ಅದು ಶಿಲೀಂಧ್ರಕ್ಕೆ ಒಂದು ಉದಾಹರಣೆಯಾಗಿದೆ. ಮೊದಲನೇ ವಿಧಾನ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವಿದಳನ. ಇಂಗ್ಲಿಷ್ನಲ್ಲಿ ಇದನ್ನ ಫಿಷನ್ ಅಂತ ಕರೀತೇವೆ. ಏನಿ ಫಿಷನ್ ಅಂತ ಹೇಳಿದ್ರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಒಂದು ವಿಧಾನ. ಪೋಷಕ ಕೋಶವು 2 ಅಥವಾ ಹೆಚ್ಚು ಮರಿ ಜೀವಕೋಶಗಳಾಗಿ ವಿಭಜನೆಯಾಗುವ ಕ್ರಿಯೆ ವಿದಳನ ಕ್ರಿಯೆ. ಇದೊಂದು ಕ್ರಿಯೆ ಅಷ್ಟೇ, ಇಲ್ಲಿಗೆ ಫುಲ್ ಸ್ಟಾಪ್. ಸೊ ಪೋಷಕ ಕೋಶ 2 ಅಥವಾ ಹೆಚ್ಚು ಮರಿ ಜೀವಿಗಳಿಗೆ ಜನ್ಮ ನೀಡುವಂತಹ ಕ್ರಿಯೆ, ಅದನ್ನೇ ನಾವು ಏನಂತ ಕರೀತೇವೆ? ವಿದಳನ ಕ್ರಿಯೆ. ಅದರಲ್ಲಿ ಪೋಷಕ ಜೀವಿ ಬದುಕಲ್ಲ, ಪೋಷಕ ಜೀವಿನೇ 2 ಆಗುತ್ತೆ ಅಥವಾ ಪೋಷಕ ಜೀವಿನೇ 2ಕ್ಕಿಂತ ಹೆಚ್ಚಾಗಿ ವಿಭಜನೆಗೊಂಡು ಬಿಡುತ್ತೆ. ಇಂಥ ವಿದಳನ ಕ್ರಿಯೆಯಲ್ಲಿ 2 ಭಾಗಗಳು, ದ್ವಿವಿದಳನ, ಬಹುವಿದಳನ. ದ್ವಿವಿದಳನ ಒಂದು ಜೀವಿ 2 ಆಗಿ ವಿಭಜನೆ ಹೊಂದೋದು, ಅದನ್ನ ದ್ವಿವಿದಳನ. ಅಮೀಬಾ,
ಪ್ಯಾರಮೀಷಿಯಂ ಲೀಶ್ಮೇನಿಯಾ. ಬಹುವಿದಳನ ಪ್ಲಾಸ್ಮೋಡಿಯಂ. ಒಂದು ಪೋಷಕ ಜೀವಿ ಅನೇಕ ಜೀವಿಗಳಾಗಿ ಹೊರಬರ್ತಕ್ಕಂಥದ್ದು. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಮೀಬಾ ದ್ವಿವಿದಳನ. ಒಂದು ಅಮೀಬಾ ಪೋಷಕ ಜೀವಿ ಪ್ರೌಢಾವಸ್ಥೆಗೆ ಬಂದಾಗ ಅದರಲ್ಲಿರ್ತಕ್ಕಂಥ ಕೋಶ ಕೇಂದ್ರ ಎರಡಾಗಿ ವಿಭಜನೆ ಹೊಂದುತ್ತೆ. ಅದನ್ನೇ ಕೋಶ ಕೇಂದ್ರ ವಿಭಜನೆ ಅಂತ ಕರೀತೇವೆ. ಆ ಕೋಶ ಕೇಂದ್ರ ಎರಡಾದ್ಮೇಲೆ ಅದರಲ್ಲಿರುವಂತಹ ಸೈಟೋಪ್ಲಾಸಮ್ ಸಹ ಎರಡಾಗಿ ವಿಭಜನೆ ಹೊಂದುತ್ತೆ. ಕೊನೆಗೆ ಪೋಷಕ ಅಮೀಬಾನೇ ಎರಡು ಮರಿ ಅಮೀಬಾ ಕೋಶಗಳಾಗಿ ಉಂಟಾಗ್ತವೆ. ಸೊ ಒಂದು ಪೋಷಕ ಜೀವಿ ಎರಡು ಮರಿ ಕೋಶಗಳಾಗಿ ತುಂಡಾಗುವಂಥದ್ದನ್ನ ನಾವು ದ್ವಿವಿದಳನ ಕ್ರಿಯೆ ಅಂತ ಕರೀತೇವೆ. ಬಹುವಿದಳನ ಕ್ರಿಯೆ, ಪ್ಲಾಸ್ಮೋಡಿಯಂನಲ್ಲಿ ಬಹುವಿದಳನ ಕ್ರಿಯೆ. ಒಂದು ಪ್ಲಾಸ್ಮೋಡಿಯಂ ಕೋಶ, ಅದರಲ್ಲಿರುವಂತಹ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅನೇಕ ತುಂಡುಗಳಾಗಿ ಮೆನಿ ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಬೈ ಮಲ್ಟಿಪಲ್ ಫಿಷನ್. ಬಹುವಿದಳನ ಕ್ರಿಯೆಯಿಂದ ಅನೇಕ ಮರಿ ಕೋಶಗಳು ಉಂಟಾಗಿದ್ದಾವೆ. ಒಂದು ಪೋಷಕ ಕೋಶ ಅನೇಕ ಮರಿ ಕೋಶಗಳು ಉಂಟಾಗಿದ್ದಾವೆ. ಆ ಮರಿ ಕೋಶಗಳು ನಿರ್ದಿಷ್ಟ ಸಮಯದಲ್ಲಿ ಬೆಳವಣಿಗೆಯನ್ನ ಹೊಂದುತ್ತವೆ. The daughter cells release. So this is plasmodium. ಈ ಬಹುವಿದಳನ ಕ್ರಿಯೆ ಅಂದ ತಕ್ಷಣ ಮಹಾಭಾರತದ ಒಂದು ಸನ್ನಿವೇಶ ನನಗೆ ನೆನಪಾಗ್ತಾ ಇದೆ ವಿದ್ಯಾರ್ಥಿಗಳೇ. ಏಕೆಂದ್ರೆ ವಿಜ್ಞಾನ ನಮ್ಮ ಹಿಂದಿನ ಪುರಾಣಗಳಲ್ಲೇ ಈ ವಿಜ್ಞಾನ ರೂಢಿಯಾಗಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಕುಂತಿದೇವಿ ಪಾಂಡವರಿಗೆ ಜನ್ಮ ನೀಡ್ತಾ ಇದ್ದಾಗಲೇ ಇತ್ತ ಕಡೆ ಹಸ್ತಿನಾಪುರದಲ್ಲಿ ಗಾಂಧಾರಿ ಇನ್ನೂ ಗರ್ಭವತಿ ಆಗಿರ್ತಾಳೆ. ಹೀಗಾಗಲೇ ಕುಂತಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಎಂಬ ವಿಷಯ ತಿಳಿದ ಗಾಂಧಾರಿ ಹೊಟ್ಟೆ ಕಿಚ್ಚು ಪಡ್ತಾಳೆ. ಆ ಹೊಟ್ಟೆ ಕಿಚ್ಚುಪಟ್ಟು ತನ್ನ ಗರ್ಭಧಾರಣೆಗೆ ಮುಗಿಯುವ ಸಮಯವನ್ನು ಸಹ ತಡೆಯಲಾರದೆ ತನ್ನ ಗರ್ಭಕ್ಕೆ ತಾನೇ ಹೊಡ್ಕೊಂತಾಳೆ. ಆ ಗರ್ಭಕ್ಕೆ ಹೊಡ್ಕೊಂಡಾಗ ಹೊಟ್ಟೆ ಕಿಚ್ಚಿನಿಂದ ಗಾಂಧಾರಿ ತನ್ನ ಗರ್ಭಪಾಶಕ್ಕೆ ಹೊಡ್ಕೊಂಡಾಗ ಗರ್ಭದಲ್ಲಿ ಇರ್ತಕ್ಕಂತಹ ಮಾಂಸದ ಮುದ್ದೆ ಭ್ರೂಣ ಏನಿದೆ ಅದು ಆಚೆಗೆ ಬಂದು 101 ತುಂಡುಗಳಾಗ್ತವಂತೆ. ಆ 101 ತುಂಡುಗಳನ್ನೇ ತಮ್ಮ ಆಸ್ಥಾನ ಋಷಿಯಿಂದ ಮಾರ್ಗದರ್ಶನವನ್ನ ಪಡೆದು 101 ತುಂಡುಗಳನ್ನ 101 ಪಾತ್ರೆಗಳಲ್ಲಿ ಸುರಕ್ಷಿತವಾಗಿ ಇಟ್ಟ ನಂತರ ಮತ್ತೆ ಬರ್ತಾರೆ ಕೌರವರು. 100 ಜನ ಅಂತೀವಿ ನಾವು. ನೋಡಿ, ಒಂದು ಮಾಂಸದ ಮುದ್ದೆ ಭ್ರೂಣ ಎಷ್ಟು ತುಂಡುಗಳಾದವು? 2ಕ್ಕಿಂತ ಹೆಚ್ಚಾದವು. ಬಹುವಿದಳನ ಕ್ರಿಯೆ. 100 ಜನ ಗಂಡು ಮಕ್ಕಳು, ಒಂದು ಹೆಣ್ಣು ಮಗು, ದುಶ್ಶಲೆ ಅಂತ ಹೆಣ್ಣು ಮಗಳು. ಸೊ ಕೌರವರಲ್ಲಿ 100 ಜನ ಕೌರವರಾದ್ರೆ ಒಂದು ಹೆಣ್ಣು ಮಗಳಿದ್ದಾಳೆ, 101 ಜನ ಒಟ್ಟು. ನೋಡಿ, ಇಲ್ಲಿ ಗಾಂಧಾರಿಯಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆ ಬಹುವಿದಳನ ಕ್ರಿಯೆ ಅಂತ ನಾವು ಹೇಳ್ಬೋದು. ನೀವು ಇದನ್ನ ಉದಾಹರಣೆ ಕೊಡಬಾರ್ದು ಮಕ್ಕಳ, ಹೇಳಿರ್ತಕ್ಕಂಥದ್ದು ನಿಮ್ಮ ನೆನಪಿಗೆ ಇರಲಿ ಎಂಬ ಉದ್ದೇಶಕ್ಕಾಗಿ ಈ ಬಹುವಿದಳನ ಕ್ರಿಯೆ ಎಲ್ಲ ನಮ್ಮ ಒಂದು ಹಿಂದಿನ ಕಾಲದಲ್ಲೇ ಇದು ಆಚರಣೆಗೆ ಬಂದಿರತಕ್ಕಂಥದ್ದು. ಗಾಂಧಾರಿಗೆ 101 ಜನ ಮಕ್ಕಳು ಹುಟ್ಟಿರ್ತಕ್ಕಂಥ ಕ್ರಿಯೆ ನೆನಪಿಸ್ಕೊಂಡ್ರೆ ಅದು ಬಹುವಿದಳನ ಕ್ರಿಯೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದು ಭ್ರೂಣ, 1 fetus grown up into 101 children, 100 boys, 1 girl by name Dushale, the Kauravas. ಇದು ಮಹಾಭಾರತದ ಸನ್ನಿವೇಶ
ನನಗೆ ನೆನಪಾಯಿತು ಯಾವಾಗ ಬಹುವಿದಳನ ಕ್ರಿಯೆಯನ್ನ ನಾವು ತಿಳ್ಕೊಳ್ಳುವಂತ ಸಮಯದಲ್ಲಿ. ಆ ಹೊಟ್ಟೆ ಕಿಚ್ಚಿನಿಂದ ಆಕೆ ಜನ್ಮ ನೀಡಿರೋದಕ್ಕೆ ತನ್ನ ಮಕ್ಕಳಲ್ಲೆಲ್ಲ ಇರ್ತಕ್ಕಂತಹ ಒಂದು ಭಾವನೆಗಳೆಲ್ಲ ದುರ್ಭಾವನೆಗಳೇ, ದುರಾಸೆಗಳೇ, ಯಾವುದೇ ರೀತಿಯ ಉತ್ತಮ ಆಲೋಚನೆಗಳು ಅವ್ರಿಗೆ ಬರಕ್ಕೆ ಸಾಧ್ಯ ಇರಲಿಕ್ಕೆ ಆ ಗಾಂಧಾರಿ ಗರ್ಭಿಣಿಯಾದಾಗ ಗರ್ಭಧಾರಣೆ ಸಮಯದಲ್ಲಿ ಆಕೆಯಲ್ಲಿರ್ತಕ್ಕಂಥ ಮನಸ್ಥಿತಿ ತನ್ನ ಮಕ್ಕಳಿಗೂ ಸಹ ಉಂಟಾಯಿತು. ದ್ವಿವಿದಳನ ಮತ್ತು ಬಹುವಿದಳನ ನಡುವಿನ ವ್ಯತ್ಯಾಸ. ದ್ವಿವಿದಳನ 2 ಮರಿ ಜೀವಕೋಶಗಳು ಪೋಷಕ ಜೀವಕೋಶದಿಂದ ಬರ್ತವೆ. ಅದೇ ಬಹುವಿದಳನದಲ್ಲಿ ಅನೇಕ ಮರಿ ಜೀವಕೋಶಗಳು. ದ್ವಿವಿದಳನ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಸಂಭವಿಸುತ್ತದೆ, ಆದರೆ ಬಹುವಿದಳನ ಅನುಕೂಲಕರ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಸಂಭವಿಸುತ್ತದೆ. ದ್ವಿವಿದಳನ ನ್ಯೂಕ್ಲಿಯಸ್ ಒಮ್ಮೆ ಮಾತ್ರ ವಿಭಜಿಸುತ್ತದೆ, ಆದರೆ ಬಹುವಿದಳನ ನ್ಯೂಕ್ಲಿಯಸ್ ಪುನರಾವರ್ತಿತ ವಿಭಜನೆಗೆ ಒಳಗಾಗುತ್ತದೆ. ದ್ವಿವಿದಳನ ನ್ಯೂಕ್ಲಿಯಸ್ ವಿಭಜನೆಯ ನಂತರ ನ್ಯೂಕ್ಲಿಯೋಪ್ಲಾಸಂ ಸೈಟೋಪ್ಲಾಸಂನ ವಿಭಜಿಸುತ್ತದೆ, ಆದರೆ ಪ್ರತಿ ನ್ಯೂಕ್ಲಿಯಸ್ ವಿಭಜನೆಯ ನಂತರ ಸೈಟೋಪ್ಲಾಸಂ ವಿಭಜಿಸುವುದಿಲ್ಲ. ಉದಾಹರಣೆ ಅಮೀಬಾ, ಪ್ಯಾರಾಮೀಷಿಯಂ, ಲೀಶ್ಮೀನಿಯಾ ದ್ವಿವಿದಳನಕ್ಕೆ ಉದಾಹರಣೆ. ಬಹುವಿದಳನಕ್ಕೆ ಪ್ಲಾಸ್ಮೋಡಿಯಂ ಉದಾಹರಣೆಯಾಗಿದೆ. 2 ಮಾರ್ಕಿನ ಪ್ರಶ್ನೆಗೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ದ್ವಿವಿದಳನ ಬೈನರಿ ಫಿಷನ್, ಬಹುವಿದಳನ ಮಲ್ಟಿಪಲ್ ಫಿಷನ್ ಡಿಫರೆನ್ಸಸ್. 2ನೆಯ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ತುಂಡರಿಕೆ, ಅದನ್ನೇ ಇಂಗ್ಲಿಷ್ನಲ್ಲಿ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್ ಏನಿ ತುಂಡರಿಕೆ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ರೂಪವಾಗಿದ್ದು, ಇದರಲ್ಲಿ ಒಂದು ಜೀವಿ ತುಂಡುಗಳಾಗಿ ವಿಭಜನೆಯಾಗುತ್ತದೆ. ಪ್ರತಿಯೊಂದು ತುಣುಕು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಸ್ಪೈರೋಗೈರಾ, ಕಲ್ಲು ಹೂವು ಅಥವಾ ಲೈಕೆನ್ಸ್, ಸ್ಪಂಜುಗಳು, ಸಮುದ್ರ ನಕ್ಷತ್ರ ಇವು ತುಂಡರಿಕೆಗೆ ಉದಾಹರಣೆ. ಇಲ್ಲಿ ಒಂದು ಚಿತ್ರಣ ನೀವು ಗಮನಿಸ್ತಾ ಇದ್ದೀನಿ. ಸ್ಪೈರೋಗೈಲಾ ಎಫಿಲಮೆಂಟಸ್ ಆಲ್ಗೆ ತುಂಡುಗಳಾಗಿದೆ. 1ನೇ ತುಂಡು, 2ನೇ ತುಂಡು, 3ನೇ ತುಂಡು. ಪ್ರತಿ ತುಂಡುವು ಸಹ, ಪ್ರತಿ ತುಂಡು ಅಥವಾ ಪ್ರತಿ ತುಣುಕು ಸಹ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದನ್ನೇ ತುಂಡರಿಕೆ ಅಂತ ಕರೀತೇವೆ. 3ನೇದು ಪುನರುತ್ಪಾದನೆ ರೀಜೆನರೇಷನ್. ರೀಜೆನರೇಷನ್ ಎನ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಟೈಪ್. ಸಂಪೂರ್ಣವಾಗಿ ವಿಭೇದೀಕರಿಸಿದ ಅನೇಕ ಜೀವಿಗಳು ತಮ್ಮ ದೇಹದ ಭಾಗಗಳಿಂದ ಹೊಸ ಜೀವಿಗಳನ್ನು ಉಂಟು ಮಾಡುವ ಕ್ರಿಯೆ. ಕಾರಿಸಿದ ಆಗಿದೆ, ಅದು ಟ್ರಿಕ್ನಾಲಜಿ ಕರಿಸಿದ ಮಾಡ್ಕೊಳ್ಳಿ ಅಷ್ಟೇ. ಸಂಪೂರ್ಣವಾಗಿ ವಿಭೇದೀಕರಿಸಿದ ಅನೇಕ ಜೀವಿಗಳು ನೋಡಿ. ಇಲ್ಲಿ ಒಂದು ಉದಾಹರಣೆ ಚಿತ್ರವನ್ನು ನೀವು ಗಮನಿಸಬಹುದು. ಪ್ಲನೇರಿಯಾ ಒಂದು ಅಕಶೇರುಕ, ಚಪ್ಪಟೆ ಹುಳುಗಳಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. an invertebrate example for Platyhelminthes phylum. ಒಂದು ಚಪ್ಪಟೆ ಹುಳು ಗಮನಿಸ್ತಾ ಇದ್ದೀರಿ. ಅದು ಏನು 3 ಭಾಗಗಳಾಗಿ ವಿಭಜನೆ ಹೊಂದಿದೆಯೋ, ಯಾವ ಭಾಗ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಅದು ಪುನಃ ಉತ್ಪತ್ತಿ ಮಾಡಿಕೊಳ್ಳುತ್ತೆ.
ಇರುವಂಥ ಭಾಗ ಬಿಟ್ಟು ಉಳಿದ ಭಾಗವನ್ನ ಅದು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಇದನ್ನೇ ನಾವು ಪುನರುತ್ಪಾದನೆ ಅಂತ ಕರೀತೇವೆ, ರೀಜೆನರೇಷನ್ ಇನ್ ಪ್ಲನೇರಿಯಾ. ಗಮನಿಸ್ತಾ ಇದ್ದೀನಿ, ಆಲ್ಗೆ ಶೈವಲದಲ್ಲಿಯೂ ಸಹ ಈ ಪುನರುತ್ಪಾದನೆ ಕಂಡು ಬರುತ್ತೆ. ಫಂಗೈ, ನಾಯಿ ಕೊಡೆ, ಅಣಬೆಗಳನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರಣದಲ್ಲಿ, ಇಲ್ಲಿ ಸಹ ಪುನರುತ್ಪಾದನೆಗೆ ಇದು ಸಹ ಉದಾಹರಣೆಯಾಗಿದೆ. 4ನೇ ವಿಧಾನ ಮೊಗ್ಗುವಿಕೆ, ಬಡ್ಡಿಂಗ್ ಅಂತ ಕರೀತೇವೆ. ಕೆಲವು ಜೀವಿಗಳಲ್ಲಿ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ಈ ಮೊಗ್ಗುಗಳು ಸಣ್ಣ ಜೀವಿಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಹೊಸ ಸ್ವತಂತ್ರ ಜೀವಿಗಳಾಗುವ ಕ್ರಿಯೆ. ಮಾತೃಜೀವಿಯಿಂದ ಸರಳವಾಗಿ ಹೇಳಬೇಕಾಗಿದ್ರೆ ಮೊಗ್ಗುವಿಕೆ ಅಥವಾ ಬಡ್ಡಿಂಗ್ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಾನ. ಮಾತೃಜೀವಿಯಿಂದ ಒಂದು ಬಾಹ್ಯವಾಗಿ ಚಿಕ್ಕದಾಗಿರ್ತಕ್ಕಂಥ ರಚನೆ ಬೆಳೆಯುತ್ತೆ. ಅದು ತಾಯಿ ಜೀವಿಯಿಂದ ಪೋಷಕಾಂಶಗಳನ್ನು ಪಡೆದು ನಿರ್ದಿಷ್ಟ ಹಂತದವರೆಗೆ ಬೆಳವಣಿಗೆಯನ್ನು ಹೊಂದುತ್ತೆ. ತದನಂತರ ತಾಯಿಯಿಂದ ಬೇರ್ಪಟ್ಟು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇದು ಮೊಗ್ಗುವಿಕೆ ಅಂತ ಕರೀತೇವೆ. ಹೈಡ್ರಾ ಒಂದು ಉದಾಹರಣೆ. ಅಕಶೇರುಕ ಪ್ರಾಣಿ, ಸೀಲೆಂಟರೇಟಾ ಫೈಲಂ, ಕುಟುಕು ಕಣವಂತಗಳು ಅಂತ ನಾವು ಕರೀತೇವೆ. ಈ ಹೈಡ್ರಾ ಒಂದು ಉದಾಹರಣೆ. ನೀವಿಲ್ಲಿ ಗಮನಿಸ್ತಾ ಇದ್ದೀನಿ, ಹೈಡ್ರಾ ನಿರ್ದಿಷ್ಟ ಪ್ರೌಢಾವಸ್ಥೆಗೆ ಬಂದಾಗ ಒಂದು ಮೊಗ್ಗನ್ನ ತನ್ನಿಂದ ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಆ ಮೊಗ್ಗು ಪೋಷಕಾಂಶಗಳೆಲ್ಲವನ್ನೂ ಸಹ ಹೈಡ್ರಾದಿಂದ ಪಡೆದು ನಿರ್ದಿಷ್ಟ ಬೆಳವಣಿಗೆಯನ್ನು ಹೊಂದುತ್ತೆ. ತದನಂತರ ತಾಯಿಯಿಂದ ಬೇರ್ಪಟ್ಟು ಹೊಸ ಹೈಡ್ರಾ ಆಗಿ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ತುಂಬ ಸುಲಭ. ಸ್ವಂತ ವಾಕ್ಯಗಳನ್ನು ಬಳಸಿ ನೀವು ಉತ್ತರಗಳನ್ನು ಬರೆಯೋದ್ರಿಂದ ನಿಮ್ಮ ಒಂದು ಜ್ಞಾನದ ಮಟ್ಟ ಸ್ಥಿರವಾಗಿರುತ್ತೆ ಹಾಗೂ ಸಮರ್ಪಕವಾಗಿ ಬರೆಯಕ್ಕೆ ಸಾಧ್ಯತೆ ಆಗುತ್ತೆ. ಐದನೇ ವಿಧಾನ ಕಾಯಜ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಕಾಯಜ ಸಂತಾನೋತ್ಪತ್ತಿನ ವೆಜಿಟೇಟಿವ್, ಮುಖ್ಯವಾಗಿ ಇದು ಸಸ್ಯಗಳಲ್ಲಿ ಕಂಡುಬರುವಂಥದ್ದು. ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಸಸ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಾನ. ಕಾಯಜ, ಸಸ್ಯದ ಕಾಯಜ ಭಾಗಗಳಾಗಿರ್ತಕ್ಕಂಥ ಬೇರು, ಕಾಂಡ, ಮೊಗ್ಗು, ಎಲೆ, ಇವುಗಳ ಮುಖಾಂತರ ಹೊಸ ಸಸ್ಯಗಳು ಹುಟ್ಟುವ ಪ್ರಕ್ರಿಯೆ. ಸಸ್ಯದ ಕಾಯಜ ಭಾಗಗಳು ಬೇರು, ಕಾಂಡ, ಎಲೆ ಮತ್ತು ಮೊಗ್ಗು, ಇವು ಸಸ್ಯದ ಕಾಯಜ ಭಾಗಗಳು. ಇವುಗಳಿಂದ ಹೊಸ ಸಸ್ಯಗಳು ಉಂಟಾದ್ರೆ ಅಂಥ ರೀತಿಯ ಸಂತಾನೋತ್ಪತ್ತಿಗೆ ಕಾಯಜ ಸಂತಾನೋತ್ಪತ್ತಿ ಅಂತ ಕರೀತೇವೆ. ಈ ಕಾಯಜ ಸಂತಾನೋತ್ಪತ್ತಿ ನೈಸರ್ಗಿಕವಾಗಿಯೂ ನಡೆಯುತ್ತೆ ಹಾಗೂ ಕೃತಕವಾಗಿಯೂ ನಡೆಯುತ್ತೆ. ನೈಸರ್ಗಿಕ ರೀತಿಯ ಕಾಯಜ ಸಂತಾನೋತ್ಪತ್ತಿ ನಾವೆಲ್ಲಿ ಗಮನಿಸ್ತೇವೆ? ಕೊಳವೆ ಆಕಾರದ ಬೇರುಗಳನ್ನು ಮಣ್ಣಿನಲ್ಲಿ ನೆಡಲಾಗುತ್ತದೆ. ಉದಾಹರಣೆ ಸಿಹಿಗೆಣಸು. ನೀವು ಗಮನಿಸ್ತಾ ಇದ್ದೀರಿ ಸಿಹಿಗೆಣಸು ಚಿತ್ರಣವನ್ನ. ಬೇರುಗಳ ಮೇಲಿನ ಮೊಗ್ಗುಗಳ ಎಲೆಗಳ ಚಿಗುರುಗಳನ್ನು ಬೆಳೆಯುತ್ತವೆ. ಸೀಬೆಹಣ್ಣು ನೈಸರ್ಗಿಕವಾಗಿ ನಾವು ಗಮನಿಸ್ತಕ್ಕಂಥ ಕಾಯಜ ರೀತಿಯ ಸಂತಾನೋತ್ಪತ್ತಿ. ರೈಸೋಮ್ಗಳಂತಹ ನೆಲದಡಿಯಲ್ಲಿ ಮಾರ್ಪಡಿಸಿದ ಕಾಂಡ, ಮುಖ್ಯವಾಗಿ ಶುಂಠಿ,
ಆಸ್ಕಾರ್, ಬಾಳೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಕಾಯಜ ರೀತಿಯ ಸಂತಾನೋತ್ಪತ್ತಿ, ನೈಸರ್ಗಿಕವಾಗಿ ಬೆಳವಣಿಗೆಯನ್ನು ಹೊಂದುವಂಥದ್ದು. ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಶುಂಠಿ, ಮೊಗ್ಗುಗಳಲ್ಲಿರುವ ಬ್ರಯೋಫೈಲಮ್ ಎಲೆಗಳಲ್ಲಿ ಪ್ರತಿ ಮೊಗ್ಗು ಹೊಸ ಸಸ್ಯವಾಗಿ ಬೆಳೆಯುತ್ತದೆ. ಬ್ರಯೋಫೈಲಮ್ ಕಾಯಜ ರೀತಿಯ ಸಂತಾನೋತ್ಪತ್ತಿಯಲ್ಲಿ ನೈಸರ್ಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಎಲೆಯ ಮೇಲೆ ಬೆಳೆದಿರ್ತಕ್ಕಂಥ ಪ್ರತಿ ಮೊಗ್ಗು ಹೊಸ ಬ್ರಯೋಫೈಲಮ್ ಸಸ್ಯವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಸಸ್ಯದ ಸಂತಾನೋತ್ಪತ್ತಿಯ ಕೃತಕ ವಿಧಾನಗಳು, ಆರ್ಟಿಫಿಷಿಯಲ್ ಮೆಥಡ್ಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಮ್ಯಾನ್ ಮೇಡ್, ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು. ಸಸ್ಯ ಬೆಳೆಗಾರರು ಮತ್ತು ತೋಟಗಾರಿಕೆ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ ಇದನ್ನ. ಕಾರಣ ಬೆಳೆಗಳ ವಾಣಿಜ್ಯ ಉತ್ಪಾದನೆಗಾಗಿ. ಅಂತ ಕೃತಕ ವಿಧಾನಗಳು ಯಾವ್ಯಾವು ಕಾಯಜ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಅಂದ್ರೆ ಕತ್ತರಿಸುವಿಕೆ. ಉದಾಹರಣೆಗೆ ಯಾವ್ಯಾವ ಸಸ್ಯಗಳಲ್ಲಿ ಕತ್ತರಿಸುವಿಕೆ ಎಂಬ ಕೃತಕ ಕಾಯಜ ಸಂತಾನೋತ್ಪತ್ತಿಯ ವಿಧಾನವನ್ನ ನಾವು ಗಮನಿಸ್ತೇವೆ ಅಂದ್ರೆ ಗುಲಾಬಿ, ದ್ರಾಕ್ಷಿ, ಕಬ್ಬು, ಬಾಳೆಹಣ್ಣು, ಪಾಪಸು ಕಳ್ಳಿ. ಲೇಯರಿಂಗ್ ಗಮನಿಸುವಂತಹ ಎರಡನೇ ವಿಧಾನ ಕೃತಕ ಕಾಯಜ ಸಂತಾನೋತ್ಪತ್ತಿ, ಮಲ್ಲಿಗೆ ಹೂವು. ತುಂಬಾ ಸಂತೋಷ ಆಗ್ತಾ ಇದೆ, ನೀವೆಲ್ಲೂ ಸಹ ಹೆಸರು ಸಂತೋಷ್ ಅಂತ ಸಂತೋಷವಾಗಿದ್ರ ಉತ್ತರವನ್ನ ನೀವು ಹೇಳ್ತಾ ಇದ್ದೀರಿ. ಯಾಕೆ ನೀವು ಇದನ್ನ ಕಂಡಿದ್ದೀರಿ. ಮಲ್ಲಿಗೆ ಸಾಮಾನ್ಯ ನಿಮ್ಮ ಊರಿನ ಕಡೆಯಲ್ಲೇ ಈ ಮಲ್ಲಿಗೆ ಬೆಳೆಯನ್ನ ಬೆಳೀತಕ್ಕಂತ ವಿಧಾನವನ್ನ ಲೇಯರಿಂಗ್ ಎಂಬ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಕ್ರಿಯೆ. ಮೂರನೇದು ಕಸಿ ಮಾಡುವಿಕೆ ಎಂಬ ಕೃತಕ ಕಾಯಜ ಸಂತಾನೋತ್ಪತ್ತಿ ವಿಧಾನ. ಗುಲಾಬಿ ಹೂವು ಇದೆ, ಕಬ್ಬು, ಸಿಹಿ ಕಿತ್ತಳೆ, ನಿಂಬೆ ಹಣ್ಣು, ಸುಣ್ಣ, ಸೇಬು, ಪಿಯರ್ ಮತ್ತು ದ್ರಾಕ್ಷಿ. ಇದು ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಮಾನವ ನಿರ್ಮಿತ ಕೃತಕ ವಿಧಾನಗಳು. ಕತ್ತರಿಸುವಿಕೆ, ಲೇಯರಿಂಗ್ ಹಾಗೂ ಕಸಿ ಮಾಡುವಿಕೆ. ಕತ್ತರಿಸುವಿಕೆ ಗುಲಾಬಿ ಗಮನಿಸ್ತಾ ಇದ್ದೀರಿ ನೋಡಿ. ಗುಲಾಬಿ ಹೂವಿನಲ್ಲಿ ಕತ್ತರಿಸುವಿಕೆ ನಮಗೆ ಇಚ್ಛಿಸುವಂತ ಬಣ್ಣ, ಇಚ್ಛಿಸುವಂತ ಗಾತ್ರ, ಇಚ್ಛಿಸುವಂತ ಸಮಯದಲ್ಲಿ ನಾವು ಹಣ್ಣಾಗ್ಲಿ, ತರಕಾರಿ ಆಗ್ಲಿ, ಹೂವಾಗ್ಲಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಲೇಯರಿಂಗ್ ಮಲ್ಲಿಗೆ, ಕಸಿ ಮಾಡುವಿಕೆ ಎಂಬ ಕೃತಕ ಕಾಯಜ ಸಂತಾನೋತ್ಪತ್ತಿ ವಿಧಾನಕ್ಕೆ ಉದಾಹರಣೆ ಮಾವು. ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು. ಹಾಗಾದ್ರೆ ಈ ಕಾಯಜ ಸಂತಾನೋತ್ಪತ್ತಿ ಅದು ಕೃತಕ ಆಗಿರ್ಲಿ, ನೈಸರ್ಗಿಕ ಆಗಿರ್ಲಿ, ಏನ್ ಅನುಕೂಲ ಆಗುತ್ತೆ ನಮ್ಗೆ ಇದನ್ನ ನಾವು ನಿರ್ವಹಿಸೋದ್ರಿಂದ ಸಸ್ಯಗಳಲ್ಲಿ ಅಂತ ಹೇಳಿದ್ರೆ, ಬೆಳೆಯಲು ಕಡಿಮೆ ಸಮಯ ಬೇಕು. ಹೂವು ಹಣ್ಣುಗಳು ಬೇಗನೆ ಫಲಿಸುತ್ತವೆ. ಹೊಸ ಸಸ್ಯಗಳು ಮೂಲ ಸಸ್ಯದ ನಿಖರವಾದ ಪ್ರತಿಗಳಾಗಿವೆ. ಬೀಜರಹಿತ ಸಸ್ಯಗಳನ್ನು ಬೆಳೆಯಬಹುದು. ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಕಾಯಜ ರೀತಿಯ ಸಂತಾನೋತ್ಪತ್ತಿ ಎಂದರೇನು, ಅದರ 2 ವಿಧಾನಗಳನ್ನು ತಿಳಿಸಿ, ಹಾಗೂ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಅನುಕೂಲತೆಗಳೇನು. 3 ಮಾರ್ಕ್, ಕೆಲವು ಸಂದರ್ಭ 4 ಅಂಕದ ಪ್ರಶ್ನೆಯೂ ಸಹ ಬರಲು ಸಾಧ್ಯತೆ ಹೆಚ್ಚು ಇದೆ. ಆರನೇ ವಿಧಾನ 10ನೇ ತರಗತಿಯ ಬುದ್ಧಿಮಟ್ಟಕ್ಕೆ ಅನುಕೂಲವಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಲ್ಲಿ ಅಂತಿಮ ವಿಧಾನಕ್ಕೆ. ಇನ್ನು ಉನ್ನತ ತರಗತಿಗೆ ಹೋದ್ರೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳನ್ನ ಇನ್ನು ಹೆಚ್ಚಿನವನ್ನ ನೀವು ತಿಳಿಯಕ್ಕೆ ಸಾಧ್ಯತೆ ಇದ್ದೇ ಇದೆ.
ಬೀಜಕಗಳ ಉತ್ಪಾದನೆ, ಸ್ಪೋರ್ ಫಾರ್ಮೇಶನ್ ಅಂತ ಕರೀತೇವೆ ಇಂಗ್ಲಿಷ್ನಲ್ಲಿ. ಸ್ಪೋರ್ ಫಾರ್ಮೇಶನ್. ಏನು ಈ ಸ್ಪೋರ್ ಫಾರ್ಮೇಶನ್? ಬೀಜಕವು ಒಂದೇ ಅಥವಾ ಹಲವಾರು ಕೋಶಗಳ ಸಂತಾನೋತ್ಪತ್ತಿ ರಚನೆಯಾಗಿದ್ದು ಅದು ಪೋಷಕರಿಂದ ಬೇರ್ಪಡುತ್ತದೆ ಮತ್ತು ಹೊಸ ಜೀವಿಯು ನೇರವಾಗಿ ಅಥವಾ ಪರೋಕ್ಷವಾಗಿ ಹುಟ್ಟುತ್ತದೆ. ಇಲ್ಲಿ ಚಿತ್ರ ಗಮನಿಸ್ತಾ ಇದ್ದೀರಿ. ರೈಜೋಪಸ್, ಮ್ಯೂಕರ್, ಆಸ್ಪರ್ಜಿಲಸ್, ಪೆನಿಸಿಲಿಯಂ. ಈ ಪೆನಿಸಿಲಿಯಂ ಅನ್ನೋದು ಒಂದು ಫಂಗಸ್. ಪೆನಿಸಿಲಿಯಂ ನೊಟಾಟಮ್ ಪೊರಿಕೆ ಆಕಾರದಲ್ಲಿದೆ. ಇದು ಒಂದು ಜೀವ ನಿರೋಧಕವನ್ನು ನಾವು ಆಂಟಿಬಯೋಟಿಕ್ಸ್ ನಾವು ತಯಾರಿಸ್ತೇವೆ ಪೆನಿಸಿಲಿನ್ ಇಂದ. ಅಂತ ಪೆನಿಸಿಲಿಯಂ ಬೀಜಕಗಳ ಉತ್ಪಾದನೆ ವಿಧಾನದಿಂದ ತನ್ನ ಸಂತತಿಯನ್ನು ಹೆಚ್ಚಿಸಿಕೊಳ್ಳುತ್ತೆ. ರೈಜೋಫಸ್, ಸ್ಪೋರ್ ಫಾರ್ಮೇಶನ್ ಇನ್ ರೈಜೋಫಸ್. ಈ ಬೀಜಕಗಳ ಉತ್ಪಾದನೆ ವಿಧಾನ ತುಂಬಾ ಅನುಕೂಲಕರ. ಯಾಕಂದ್ರೆ ಬೀಜಕಗಳು ಏನು ಉತ್ಪತ್ತಿ ಆಗಿರ್ತವೆ ಅವೆಲ್ಲವೂ ಸಹ ರಕ್ಷಿಸಲ್ಪಟ್ಟಿರುತ್ತದೆ ಒಂದು ಪೊರೆಯಿಂದ, ಸ್ಪೊರಾಂಜಿಯಂ ಇಂದ. ಯಾವಾಗ ಅನುಕೂಲಕರ ವಾತಾವರಣ ಇರುತ್ತೋ ಆ ಸಮಯದಲ್ಲಿ ಮಾತ್ರ ಈ ಸ್ಪೊರಾಂಜಿಯಂ, ಈ ಪೊರೆ ಕಳಚಿ ಹೋಗಿ ಆ ಬೀಜಕಗಳು ಹೊರಬಂದು ಬೆಳವಣಿಗೆಯನ್ನ ಹೊಂದುತ್ತವೆ. ಇದರ ಪ್ರಮುಖ ಅನುಕೂಲ ಬೀಜಕಗಳ ಉತ್ಪಾದನೆ ವಿಧಾನದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯತಕ್ಕಂಥದ್ದು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಭಾಗ 1 ಅಲೈಂಗಿಕ ಸಂತಾನೋತ್ಪತ್ತಿ ಹಾಗೂ ಅದರ ವಿಧಗಳನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಲ್ಲಿ ಪುನಃ ಮನನ ಮಾಡಿ ಹಾಗೂ ಕೊಟ್ಟಿರ್ತಕ್ಕಂಥ ಮನೆ ಕೆಲಸ 1ರ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಿನ ತರಗತಿಯಲ್ಲಿ ಇದೇ ಪಾಠದ ನಂತರದ ಭಾಗವನ್ನ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ಮನೆ ಕೆಲಸ 1ರ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಹಾಗೂ ಶ್ರದ್ಧೆ ಇಟ್ಟು ಉತ್ತರಗಳನ್ನು ನೀವು ಬರೀತೀರಿ ಎಂದು ನಾನು ಆಶಿಸಿದ್ದೇನೆ. ಪ್ರಶ್ನೆ 1. ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣವು ಒಂದು ಅತ್ಯಗತ್ಯ ಭಾಗವಾಗಿದೆ, ಏಕೆ? 2ನೇ ಪ್ರಶ್ನೆ. ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ, ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ, ಸಮರ್ಥಿಸಿ. 3ನೇ ಪ್ರಶ್ನೆ. ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನವೇನು? 4ನೇ ಪ್ರಶ್ನೆ. ದ್ವಿವಿದಳನವು ಬಹುವಿದಳನದಿಂದ ಹೇಗೆ ಭಿನ್ನವಾಗಿದೆ? 5ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಎ ದೃಷ್ಟಿಯಲ್ಲಿ ಎ ವಿದಳನ, ಬಿ ತುಂಡರಿಕೆ, ಸಿ ಪುನರುತ್ಪಾದನೆ, ಡಿ ಮೊಗ್ಗುವಿಕೆ, ಇ ಕಾಯಜ ಸಂತಾನೋತ್ಪತ್ತಿ, ಎಫ್ ಬೀಜಕಗಳ ಉತ್ಪಾದನೆ. ಬಿ ಕಾಲಂನಲ್ಲಿ 1 ಹೈಡ್ರಾ, 2 ಆಸ್ಪರ್ಜಿಲಸ್, 3 ಇಲಿ, 4 ಪ್ಲಾಸ್ಮೋಡಿಯಂ, 5 ಪ್ಲನೇರಿಯಾ, 6 ಸ್ಪೈರೋಗೈರಾ, 7 ಕಿತ್ತಳೆ. ಎ ಕಾಲಂನಲ್ಲಿರ್ತಕ್ಕಂಥ ಈ ವಿವಿಧ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಗಳಿಗೆ ಸಮರ್ಪಕ ಉತ್ತರವನ್ನ ಬಿ ಕಾಲಂನಲ್ಲಿರ್ತಕ್ಕಂಥ ವಿವಿಧ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳ ಉದಾಹರಣೆಗಳನ್ನು ನೀವು ಜೋಡಿಸಿ ಹೊಂದಿಸಿ ಬರೆಯಿರಿ ಎಂಬುದನ್ನು ಆಶಿಸ್ತೇನೆ. ಇವತ್ತಿನ ಭಾಗ 1
ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದ ಅಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ತಿಳಿದಿರ್ತಕ್ಕಂತಹ ಎಲ್ಲಾ ಮಾಹಿತಿಯನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ಇವತ್ತಿನ ಭಾಗ 1 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅದರ ವಿಧಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ವಿಷಯದ ಎಲ್ಲಾ ಮಾಹಿತಿಯನ್ನು ಭಗವಂತನ ಪಾದಗಳಿಗೆ ಅರ್ಪಿಸುತ್ತಾ ಮುಂದಿನ ಭಾಗಕ್ಕೆ ಇದೇ ಪಾಠ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.